ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ತುಂಬ ದಿನ ಆದಮೇಲೆ ನಾನು ಈ ಯೂಟ್ಯೂಬಲ್ಲಿ ಬಂದ್ಬಿಟ್ಟು ವಿಡಿಯೋ ಮಾಡ್ತಾ ಇರೋದು. ಸಿಕ್ಕಾಪಟ್ಟೆ ಲೇಸಿಯಾಗಿ ಹೋಗಿದ್ದೀನಿ ಅನ್ನಿಸ್ತಾ ಇದೆ. ಮುಂಚೆ ಅದು ಹೆಂಗೆ ಮಾಡ್ತಾ ಇದ್ದೆ, 3-4 ವಿಡಿಯೋ ದಿನಕ್ಕೆ ಮತ್ತೆ ವರ್ಕ್ ಮಾಡಿಕೊಂಡು ಹೆಂಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೆ ಅಂತ ಅನಿಸುತ್ತೆ. ಯಾಕಂದರೆ ಈ ವಿಡಿಯೋ ಮಾಡೋಕ್ಕೇ ನಾಳೆ ಮಾಡೋಣ ನಾಳೆ ಮಾಡೋಣ ನಾಳೆ ಮಾಡೋಣ ಅಂತ ಪೋಸ್ಟ್ಪೋನ್ ಮಾಡ್ಕೊಂಡು ಬಂದು ಇವತ್ತು ಮಾಡಲೇಬೇಕು, ಮನೆಯಲ್ಲೂ ಇದೀನಲ್ಲ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಈ ವಿಷಯ ಏನಪ್ಪ ಅಂದರೆ ಬಿಗ್ ಬಾಸ್ ರಿಲೇಟೆಡ್ಡೇ. ಆಬ್ವಿಯಸ್ಲಿ ಸುದೀಪ್ ಸರ್ ಹೋಸ್ಟಿಂಗ್ ಮಾಡ್ತಾರಾ ಇಲ್ವಾ ಅನ್ನೋದು ಈಗಾಗಲೇ ಯಾರ್ಯಾರು ನ್ಯೂಸ್ ಪೇಪರ್ ಓದ್ತೀರಾ ಅವ್ರಿಗೆಲ್ಲರಿಗೂ ಗೊತ್ತಾಗಿರುತ್ತೆ ಅಂತ ಅನ್ಕೋತೀನಿ. ನ್ಯೂಸ್ ಪೇಪರ್ ಓದದೇ ಇರೋರು ಯೂಟ್ಯೂಬ್ ಚಾನಲಲ್ಲಿ ಬಂದು ತಿಳ್ಕೊಳಕ್ಕೆ ಟ್ರೈ ಮಾಡ್ತಾರೆ. ನಮ್ಮಂಥ ಯೂಟ್ಯೂಬ್ ಬಿಗ್ ಬಾಸ್ ರಿವ್ಯೂವರು ವಿಡಿಯೋ ಮಾಡಿ ಇನ್ಫಾರ್ಮೇಷನ್ನ ರೀಚ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಬಿಗ್ ಬಾಸ್ ಫಾಲೋವರ್ಸ್ ಯಾರಿರ್ತಾರೋ ಅವರಿಗೆ. ಲಾಸ್ಟ್ ಟೈಮು ನಮ್ಮ ಸುದೀಪ್ ಸರು ಒಂದು ಟ್ವಿಟ್ಟರಲ್ಲಿ ಟ್ವೀಟ್ ಮಾಡಿದರು, ಈ ಥರ ನಾನು ನೆಕ್ಸ್ಟ್ ಸೀಸನಿಂದ ಬಿಗ್ ಬಾಸ್ನ ಹೋಸ್ಟ್ ಮಾಡಲ್ಲ ಕಾರಣಾಂತರಗಳಿಂದ ಅಂತ ಬಂದ್ಬಿಟ್ಟು ಟ್ವೀಟ್ ಮಾಡಿದರು. ಅಲ್ಲಿ ಅವರ ವರ್ಕ್ ರಿಲೇಟೆಡ್ ಆಗಿರ್ಬೋದು, ಇಲ್ಲಾಂದರೆ ಬಿಗ್ ಬಾಸಲ್ಲಿ ನಡೀತಿರೋ ಕ್ಲಾಶಸ್ ಆಗಿರ್ಬೋದು, ಯಾವುದೇ ರೀಸನ್ಸ್ ಇರ್ಬೋದು, ಎಕ್ಸ್ಪ್ಲಿಸಿಟ್ಲಿ ಅವರು ಮೆನ್ಷನ್ ಮಾಡಿರಲಿಲ್ಲ ಇದೇ ರೀಸನ್ಗೆ ನಾನು ಬಿಡ್ತಾ ಇದ್ದೀನಿ ಅಂತ. ಬಟ್ ರೂಪೇಶ್ ರಾಜಣ್ಣ ಅವ್ರು ಏನಿದ್ರು, ಅವರು ಲೈವ್ಗೆ ಬಂದ್ಬಿಟ್ಟು ಸ್ವಲ್ಪ ಇನ್ಫಾರ್ಮೇಷನ್ನ ಜನಗಳಿಗೆ ಮುಟ್ಟಿಸೋವಂಥ ಪ್ರಯತ್ನ ಮಾಡಿದರು. ಯಾವ್ಯಾವ ರೀಸನ್ನು ಅಂತ ರೂಪೇಶ್ ರಾಜಣ್ಣ ಹೇಳೋದಕ್ಕಿಂತ ಮುಂಚೆನೇ ಬಿಗ್ ಬಾಸ್ ಆಡಿಯನ್ಸ್ ಯಾರ್ಯಾರಿದ್ರೋ ಅವ್ರಿಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿರುತ್ತೆ. ಯಾಕಂದರೆ ನೀವು ಜಗದೀಶ್ ಸರ್ ಬಿಗ್ ಬಾಸ್ ಮನೆ ಒಳಗಡೆ ಬಂದಾಗ ನೀವು ಅಬ್ಸರ್ವ್ ಮಾಡಿದ್ರೆ ತುಂಬ ಇಂಗ್ಲೀಷ್ ಯೂಸ್ ಮಾಡೋರು. ನಾಟ್ ಜಸ್ಟ್ ಜಗದೀಶ್ ಸರ್ ಅಂತ, ಲಾಸ್ಟ್ ಇವ್ರ ಸೀಸನ್ ಅಲ್ಲದೆ ನೀವು ಲಾಸ್ಟ್ ಸೀಸನ್ ನೀವು ಅಬ್ಸರ್ವ್ ಮಾಡಿದ್ರು ಕೂಡ ಸ್ವಲ್ಪ ಜಾಸ್ತಿನೇ ಇಂಗ್ಲೀಷ್ ಪದಗಳನ್ನ ಯೂಸ್ ಮಾಡೋರು. ಮತ್ತು ಯಾರಾದರೂ ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದಾರೆ ಅಂದರೆ ಒಂದು ಕನ್ನಡದಲ್ಲೇ ಮಾತಾಡಬೇಕು ಅಂತ ಹುಟ್ಟಿದ್ದಾರೆ, ಕನ್ನಡ ನಾಡಲ್ಲಿ ಹುಟ್ಟಬೇಕು, ಈ ಥರ ಯಾವುದಾದ್ರೂ ಒಂದು ಸಾಂಗ್ ಕನ್ನಡಕ್ಕೆ ರಿಲೇಟ್ ಆಗೋ ಸಾಂಗ್ಸ್ನ ಪ್ರತಿ ಸಲನೂ ಪ್ಲೇ ಮಾಡೋದು. ನಮಗೆ ಎಪಿಸೋಡ್ ವಾರದಲ್ಲಿ 1 or 2 ಸಲ ಆದ್ರೂ ತೋರಿಸೋರು, ಈ ಥರ ಕಂಟೆಸ್ಟೆಂಟ್ಸ್ ಇಂಗ್ಲೀಷ್ ಮಾತಾಡ್ತಾ ಇದ್ದಾರೆ, ಅವ್ರಿಗೆ ವಾರ್ನ್ ಮಾಡ್ತಾ ಇದ್ದೀವಿ ಅನ್ನೋ ಥರ ಒಂದು ಸಿಗ್ನಲ್ ಕೊಡ್ತಿರೋದು ಆಡಿಯನ್ಸ್ಗೆ ತುಂಬ ಸಲ ತೋರಿಸೋರು. ಬಟ್ ನಾವು ಕ್ಲೀನಾಗಿ ಕ್ಲೋಸಪ್ ಆಗಿ ಅಬ್ಸರ್ವ್ ಮಾಡಿದ್ರೆ ಲಾಸ್ಟ್ ಸೀಸನು ಮತ್ತು ಲಾಸ್ಟ್ ಟು ಲಾಸ್ಟ್ ಸೀಸನ್ ಏನಿತ್ತು ಅದರಲ್ಲಿ ಸ್ವಲ್ಪ ಜಾಸ್ತಿ ಕನ್ನಡಕ್ಕೆ ಆದ್ಯತೆ ಕೊಡೋದು ಕಡಿಮೆ ಆಗುತ್ತೆ ಅಂತ ಆಗಿತ್ತು ಅಂತ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಯಾವ ಒಂದು ಕಂಟೆಸ್ಟೆಂಟ್ಸ್ಗೂ ಕೂಡ ವಾರ್ನಿಂಗ್ ಕೊಡ್ತಾ ಇರಲಿಲ್ಲ ಬಿಗ್ ಬಾಸ್ ಅವ್ರ ಕಡೆಯಿಂದ, ಈ ಥರ ಕನ್ನಡನೇ ಮಾತಾಡಬೇಕು ಅಂತ ಏನೂ ಮಾಡ್ತಾ ಇರಲಿಲ್ಲ. ಮತ್ತು ಜಗದೀಶ್ ಸರು ಆಚೆ ಹೋಗೋ ವಾರ ನೀವು ಅಬ್ಸರ್ವ್ ಮಾಡಿದ್ರೆ ಬಿಗ್ ಬಾಸ್ಗೆ ಬೈತಾರೆ, ಬಿಗ್ ಬಾಸ್ ತಂಡಕ್ಕೆ ಬೈತಾರೆ, ಕಿಚ್ಚ ಸರ್ ಸುದೀಪ್ ಸರ್ ಬಗ್ಗೆ ಕೂಡ ಒಂದು ಸ್ವಲ್ಪ ಕೆಟ್ಟದಾಗಿ ಮಾತಾಡ್ತಾರೆ, ಬೀಪ್ ಸೌಂಡ್ ಹಾಕಿ ಕೇಳಿಸ್ತಾರೆ, ಆಯಿತಾ. ಅದಕ್ಕೂ ಕೂಡ ಯಾವುದೇ ಥರದ ಒಂದು ಕ್ರಮ ಬಿಗ್ ಬಾಸ್ ತಂಡ ತಗೊಳ್ಳೋದಿಲ್ಲ. ಇದು ಕೂಡ ಒಂದು ಸ್ವಲ್ಪ ಪ್ರಾಬ್ಲಮ್ ಸುದೀಪ್ ಸರ್ಗೆ ಆಗಿರುತ್ತೆ. ಡೆಫಿನೆಟ್ಲಿ ಅದಕ್ಕೇ ನಾನು ಹೋಸ್ಟಿಂಗ್ ಮಾಡಲ್ಲ ಅಂತ ಹೇಳಿರ್ತಾರೆ. ಮತ್ತು ಲಾಸ್ಟ್ ಥೀಮ್ ಏನಿರುತ್ತೆ ಅದು ತುಂಬ ಡಿಫ್ರೆಂಟಾಗೇ ನಡೀತು ಅಂತ ಹೇಳ್ಬೋದು. ಸ್ವರ್ಗ ಮತ್ತು ನರಕ ಅನ್ನೋ ಒಂದು ಕಾನ್ಸೆಪ್ಟ್ ತಂದುಬಿಟ್ಟು ಅರ್ಧ ಜನನ ಸ್ವರ್ಗಕ್ಕೆ ಹಾಕ್ತಾರೆ, ಅರ್ಧ ಜನನ ನರಕಕ್ಕೆ ಹಾಕ್ತಾರೆ. ಅಲ್ಲಿ ತುಂಬಾ ಒಂದು ನರಕವಾಸಿಗಳು ಏನಿರ್ತಾರೆ ಅವರು ತುಂಬಾ ಪ್ರಾಬ್ಲಮ್ ಅನುಭವಿಸ್ತಾರೆ. ಎಕ್ಸಾಂಪಲು ನಮ್ಮ ಅನುಷಾ ರೈ ಅವರು, ಅವರಿಗೆ ಮೊಸರು ತಿನ್ನೋಕ್ಕಾಗಲ್ಲ, ನಮಗೆ ಸೆನ್ಸಿಟಿವಿಟಿ ಇದೆ, ಬೇರೆ ಯಾವುದೇ ಫುಡ್ ಕೊಟ್ರೂ ನಾನು ತಿಂತೀನಿ ಅಂತ ಜೈಲಲ್ಲಿ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಅವ್ರಿಗೆ ಊಟ ಕಳಿಸಲ್ಲ. ಅಬ್ಸರ್ವ್ ಮಾಡಿದ್ರೆ ನೀವು ಅನುಷಾ ರೈ ಅವರು ಸಿಕ್ಕಾಪಟ್ಟೆ ವೀಕ್ ಆಗೋಗ್ಬಿಟ್ಟಿರ್ತಾರೆ ಆ ಒಂದು ನರಕವಾಸಿಯಿಂದ ಆಚೆ ಬರೋಷ್ಟೊತ್ತಿಗೆ, ಅಷ್ಟು ವೀಕ್ ಆಗೋಗಿರ್ತಾರೆ. ಮತ್ತು ವಾಶ್ರೂಮ್ ಅನ್ನೋದು ಏನಿರುತ್ತೆ ಅದರಿಂದ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ತೊಂದರೆ ಹೆಣ್ಮಕ್ಳಿಗೆ ಅಲ್ಲಿ ಖಂಡಿತ ಆಗಿರುತ್ತೆ. ಅಷ್ಟೇ ಅಲ್ಲದೆ ಈ ಮಹಿಳಾ ಆಯೋಗ ಸಂಘಗಳು ಏನಿರುತ್ತೆ ಅದರಿಂದ ಒಂದು ನೋಟಿಸ್ ಕೂಡ ಹೋಗಿತ್ತಂತೆ ಬಿಗ್ ಬಾಸ್ ಅವ್ರ ತಂಡಕ್ಕೆ. ಅದಕ್ಕೆ ಕರೆಕ್ಟಾಗಿ ರಿಪ್ಲೈ ಕೊಡೋಕ್ಕಾಗ್ದೇ ಆ ಒಂದು ನರಕ ಮತ್ತು ಸ್ವರ್ಗ ಅನ್ನೋ ಒಂದು ಏನು ಕಾನ್ಸೆಪ್ಟ್ ಇರುತ್ತೆ ಅದು ಅಲ್ಲೇ ಬಂದಾಗ ಹೋಗ್ಬಿಡುತ್ತೆ. ಈ ಒಂದು ಪ್ರತಿಯೊಂದು ರೀಸನಿಗೂ ಸುದೀಪ್ ಸರ್ ವಾಯ್ಸ್ ರೇಸ್ ಮಾಡಿದಾಗ ಈ ಬಿ ಬಿ ತಂಡ ಏನಿರುತ್ತೆ ಅವ್ರನ್ನ ಮಾತನ್ನ ಕೇಳೋದೇ ಇಲ್ಲ. ಇದೆಲ್ಲ ಒಂದು ಕಡೆ ಆದರೆ ಇನ್ನೊಂದು ವಿಷಯ ಬಂದ್ಬಿಟ್ಟು ಬಿಗ್ ಬಾಸ್ ಅವರು ಟಾಸ್ಕ್ ಆರ್ಗನೈಸ್ ಮಾಡೋ ಒಂದು ರೀತಿ. ಪ್ರತಿ ಸಲನೂ ನೀವು ಲಾಸ್ಟ್ ಟು ಲಾಸ್ಟ್ ಸೀಸನಿಂದ ಅಬ್ಸರ್ವ್ ಮಾಡ್ಕೊಂಡು ಬಂದರೆ ಅವ್ರು ಹೆಂಗೆ ಟಾಸ್ಕ್ನ ಆರ್ಗನೈಸ್ ಮಾಡಿರಬೇಕು ಅನ್ನೋದನ್ನ, ಒಂದು ಲಿಸ್ಟ್ ಹೆಂಗೆ ಆಡಬೇಕು ಅನ್ನೋದನ್ನ, ನಿಯಮಗಳನ್ನ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಒಂದು ಕಾರ್ಡಲ್ಲಿ ಬರೆದು ಕಳಿಸ್ತಾರೆ. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಲ್ಲಿ ಯಾವುದೇ ಥರದ ಕನ್ಫ್ಯೂಷನ್ಸ್ ಇರಬಾರ್ದು. ಕನ್ಫ್ಯೂಷನ್ಸ್ ಇದ್ದರೆ ಏನಾಗುತ್ತೆ, ಕಂಟೆಸ್ಟೆಂಟ್ಸು ಕಿತ್ತಾಡಿದ್ರೆ ಏನಾಗುತ್ತೆ, ಬಿಗ್ ಬಾಸ್ಗೆ TRP ಬರುತ್ತೆ. ಸೊ ಇಲ್ಲಿ ಕಂಟೆಸ್ಟೆಂಟ್ಸ್ ಆರೋಗ್ಯನ, ಕಂಟೆಸ್ಟೆಂಟ್ಸ್ ಮೆಂಟಲ್ ಹೆಲ್ತ್ನ ಮತ್ತು ನೋಡೋ ಜನಗಳ ಒಂದು ದೃಷ್ಟಿನ ಕನ್ಸಿಡರ್ ಮಾಡದೆ ಜಸ್ಟ್ TRPಗೆ ಮಾತ್ರನೇ ಬಿಗ್ ಬಾಸ್ ಅವರು ಒಂದು ಟಾರ್ಗೆಟ್ನ ಮಾಡ್ಕೊಂಡಿರ್ತಾರೆ. ಲಾಸ್ಟ್ ಟೈಮು ಯಾವುದೇ ಒಂದು ಕ್ಲಿಯಾರಿಟಿ ಅನ್ನೋದು
ಯಾವುದೇ ರೂಲ್ ಬುಕ್ಕಲ್ಲಿ ಕಾಣಿಸ್ತಾ ಇರಲ್ಲ. ಸೊ ಎಲ್ಲ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಲ್ರೆಡಿ ಬ್ರೇಕ್ ಆಗ್ತಿರೋದ್ರಿಂದ ಅದನ್ನು ಸುದೀಪ್ ಸರ್ ಅಡ್ರೆಸ್ ಮಾಡಿ ಕೂಡ ಅವ್ರಿಗೆ ವ್ಯಾಲ್ಯೂ ಕೊಡಲಿಲ್ಲ ಅಂದಾಗ ಸುದೀಪ್ ಸರ್ ಹತ್ರ ಟ್ವೀಟ್ ಮಾಡಿದ್ರು ಲಾಸ್ಟ್ ಟೈಮ್, ಅಂದರೆ ನಾನು ಈ ಥರ ಬಿಗ್ ಬಾಸ್ ಹೋಸ್ಟ್ ಮಾಡಲ್ಲ ಅಂತ. ಬಟ್ ಮೋಸ್ಟ್ಲಿ ಈಗೆಲ್ಲನೂ ಮಾತಾಡಿದ್ದಾರೆ ಅಂತ ಅನಿಸುತ್ತೆ. ನೆಕ್ಸ್ಟ್ ಒಂದು ಸೀಸನ್ ಏನು ಬರುತ್ತೆ, ಸುದೀಪ್ ಸರ್ ಹಾಕಿರೋ ಕಂಡೀಷನ್ಸ್ಗೆ ಎಲ್ಲ ಕಂಡೀಷನ್ಸ್ಗೂ ಮೋಸ್ಟ್ಲಿ ಬಿ ತಂಡ ಒಪ್ಕೊಂಡಿದೆ ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರನೇ ಈಗ ಮತ್ತೆ ಸುದೀಪ್ ಸರು ಹೋಸ್ಟ್ ಮಾಡ್ತಾರೆ ಈ ಒಂದು ಬಿಗ್ ಬಾಸ್ನ ಅಂತ ಕೇಳಿ ಬರ್ತಾ ಇದೆ. ನೋಡಬೇಕು ಮುಂದಿನ ಸೀಸನ್ಗೆ ಸುದೀಪ್ ಸರ್ ಬರ್ತಾರಾ ಇಲ್ವಾ ಅಂತ. ಅಫಿಷಿಯಲ್ ಕನ್ಫರ್ಮೇಷನ್ ಅಂತೂ ಇನ್ನೂ ಸಿಕ್ಕಿಲ್ಲ, ಬಟ್ ಬರೋ ಚಾನ್ಸಸ್ಸು ಸಿಕ್ಕಾಪಟ್ಟೆ ಇದೆ. ಈ ಟ್ವೀಟ್ಗಳೆಲ್ಲ ನೋಡ್ತಾ ಇದ್ರೇ ನಮಗೆ ಸಿಕ್ಕಾಪಟ್ಟೆ ರಿಲೇಟ್ ಆಗ್ತಾ ಇದೆ. ಈ ಕನ್ನಡ ಮಾತಾಡಬೇಕು ಅನ್ನೋ ಒಂದು ಕಂಡೀಷನ್ ಹಾಕಿದ್ದು ಸುದೀಪ್ ಸರೇ, ರೂಲ್ ಬುಕ್ಕಲ್ಲಿ ಕರೆಕ್ಟಾಗಿ ರೂಲ್ಸ್ನ ಮೆನ್ಷನ್ ಮಾಡಬೇಕು ಅಂತ ಹಾಕಿದ್ದು ಸುದೀಪ್ ಸರೇ, ಮತ್ತು ಜಾಸ್ತಿ ಕೆಟ್ಟದ ಪದನ ಮಾತಾಡಬಾರ್ದು, ಒಬ್ಬ ವ್ಯಕ್ತಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು ಅಂತ ಒಂದು ಪಾಯಿಂಟ್ನ ರೇಸ್ ಮಾಡಿದ್ದು ಸುದೀಪ್ ಸರೇ. ಸೊ ಇದಕ್ಕೆಲ್ಲದಕ್ಕೂ ನಮಗೆ ಆನ್ಸರ್ ಸಿಗ್ತಾ ಇದೆ ಅಂತ ಅಂದಮೇಲೆ ಡೆಫಿನೆಟ್ಲಿ ಸುದೀಪ್ ಸರ್ ಕೂಡ ಕಮ್ ಬ್ಯಾಕ್ ಮಾಡೋ ಚಾನ್ಸಸ್ಸು ಸಿಕ್ಕಾಪಟ್ಟೆ ಇರುತ್ತೆ. ನಿಮ್ಗೇನು ಅನ್ನಿಸ್ತಾ ಇದೆ ಸುದೀಪ್ ಸರ್ ಹೋಸ್ಟಿಂಗ್ ಮತ್ತೆ ಬಿಗ್ ಬಾಸ್ಗೆ ಬರ್ತಾ ಇರೋದು, ಸುದೀಪ್ ಸರ್ ಬಂದು ಹೋಸ್ಟ್ ಮಾಡ್ತಾ ಇರೋದು ನಿಮ್ಗೆ ಹೆಂಗೆ ಅನ್ನಿಸ್ತಾ ಇದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ, ಯಾಕಂದರೆ ಸುದೀಪ್ ಸರ್ ಇಲ್ಲದೆ ಬಿಗ್ ಬಾಸ್ನ ಊಹೆ ಮಾಡೋಕ್ಕೂ ಕೂಡ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಹೆಂಗಿರುತ್ತೆ ಗುರು, ಹೆಂಗೆ ಮ್ಯಾನೇಜ್ ಮಾಡ್ತಾರೆ, ಬೇರೆ ಹೋಸ್ಟ್ ಬಂದರೆ ಕಂಟೆಸ್ಟೆಂಟ್ಸ್ನ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ನನಗೆ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿತ್ತು. ಅಷ್ಟೇ ಅಲ್ಲದೆ ನೀವು ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಯಾರು ಬಂದು ಹೋಸ್ಟ್ ನಿಂತ್ಕೊಂಡು ಮಾತಾಡ್ತಾರೆ ಅವರಿಗೂ ಕೂಡ ಒಂದು ಸ್ಕ್ರಿಪ್ಟ್ ಇರುತ್ತೆ, ಈ ಕ್ವಶನ್ಸ್ಗೆ ನೀವು ಹಿಂಗೆ ಹ್ಯಾಂಡಲ್ ಮಾಡಬೇಕು ಅಂತ. ಆದರೆ ಸುದೀಪ್ ಸರ್ ಅದಕ್ಕೆ ಎಕ್ಸ್ಟ್ರಾ ಆ್ಯಡ್ ಆನ್ ಮಾಡಿಕೊಂಡು ಯಾವ ಕಂಟೆಸ್ಟೆಂಟ್ಸ್ಗೆ ಯಾವ್ಯಾವ ವಾರ್ನಿಂಗ್ ಕೊಡಬೇಕು ಅಂತ ಇರುತ್ತೋ ಆ ಕಂಟೆಸ್ಟೆಂಟ್ಸ್ಗೆಲ್ಲ ಕರೆಕ್ಟಾಗಿ ಬಿಸಿ ತಟ್ಟಿಸ್ತಾ ಇದ್ರು. ಬಟ್ ನೀವು ಬೇರೆ ಒಂದು ಲ್ಯಾಂಗ್ವೇಜಲ್ಲಿ ಬಿಗ್ ಬಾಸ್ನ ನೋಡೋದಂತಾದರೆ ನಾನು ಜಾಸ್ತಿ ಬೇರೆ ಲ್ಯಾಂಗ್ವೇಜಸಲ್ಲಿ ತೆಲುಗು ಅಷ್ಟೇ ನೋಡೋದು, ಅದು ಕೂಡ ಅವಾಗವಾಗ, ಇನ್ನು ಜಾಸ್ತಿ ರೆಗ್ಯುಲರ್ಗೂ ಕೂಡ ಫಾಲೋ ಮಾಡಲ್ಲ. ಅಲ್ಲಿ ನೀವು ನಾಗಾರ್ಜುನ ಸರ್ನ ನೋಡಿದ್ರೆ ಎಕ್ಸೆಪ್ಟ್ ಸ್ಕ್ರಿಪ್ಟಲ್ಲಿ ಹೆಂಗಿರುತ್ತೋ ಹಂಗೆ ಮಾತಾಡ್ತಾರೆ, ಎಕ್ಸೆಪ್ಟ್ ಅದನ್ನು ಬಿಟ್ಬಿಟ್ಟು ಇನ್ನೇನಾದರೂ ಆ್ಯಡ್ ಮಾಡಿ ಮಾತಾಡೋದು ವಾವ್ ಆ್ಯಂಕರಿಂಗ್ ಅನ್ನೋದು ಆ ಕಡೆ ನನಗೆ ತೆಲುಗುಲಿ ಅನ್ಸಲ್ಲ. ಒಂದು ಸ್ವಲ್ಪ ಸಪ್ಪೆ ಆಗಿರುತ್ತೆ. ಮತ್ತು ಸ್ಯಾಟರ್ಡೆ ಎಪಿಸೋಡ್ಗೋಸ್ಕರನೂ ಕೂಡ ನಾನೇನು ಜಾಸ್ತಿ ವೆಯ್ಟ್ ಮಾಡ್ತಾ ಇರಲಿಲ್ಲ ನಾನು ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಆಗಬೇಕಾದ್ರೆ. ಬಟ್ ಕನ್ನಡ ಬಿಗ್ ಬಾಸ್ನ ನಾನು ಫಾಲೋ ಅಪ್ ಆಗಬೇಕಾದ್ರೆ ಸಾಟರ್ಡೆ ಸಂಡೇ ಎಪಿಸೋಡ್ ಹೆಂಗಿರುತ್ತೆ ಅಂದರೆ ಮಂಡೇ ನಾಮಿನೇಷನ್ಗೂ ಕೂಡ ನಾನು ಅಷ್ಟು ವೆಯ್ಟ್ ಮಾಡಲ್ಲ, ಅಷ್ಟು ಚೆನ್ನಾಗಿರುತ್ತೆ ಸುದೀಪ್ ಸರ್ ಹೋಸ್ಟಿಂಗು. ಅಷ್ಟೇ ನ್ಯಾಯಯುತವಾಗಿ ಯಾರ್ಯಾರಿಗೆ ಏನೇನು ಬಿಸಿ ಕೊಡಬೇಕು ಅಂತ ಇರುತ್ತೋ ಅದನ್ನು ಕ್ಲೀನಾಗಿ ತಲುಪಿಸ್ತಾರೆ ಸುದೀಪ್ ಸರು. ಸೊ ಆ ಥರ ಹೋಸ್ಟಿಂಗ್ನ ನಾನು ಬೇರೆ ಯಾವುದಾದ್ರೂ ಒಂದು ಆ್ಯಂಕರಿಂದ ಖಂಡಿತ ಎಕ್ಸ್ಪೆಕ್ಟ್ ಮಾಡಲ್ಲ. ಸುದೀಪ್ ಸರ್ ಬದಲು ಇನ್ನು ಯಾರೇ ಎಂಥ ಫ್ಯಾಂಟಾಸ್ಟಿಕ್ ಆ್ಯಂಕರ್ ಬಂದು ಹೋಸ್ಟ್ ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ಏನೋ ಮಿಸ್ಸಿಂಗ್ ಅಪ್ಪ ಅಂತಲೇ ಅನಿಸೋದು. ಆ ಮಿಸ್ಸಿಂಗು ಈ ಸೀಸನಲ್ಲಿ ಆಗದೇ ಇರಲಿ, ಸುದೀಪ್ ಸರ್ ಮತ್ತೆ ಬಂದು ಹೋಸ್ಟ್ ಮಾಡಲಿ ಅಂತಲೇ ನಾನು ಅಂದ್ಕೊಳ್ಳೋದು. ನಿಮ್ಗೆ ಹೆಂಗೆ ಅನಿಸುತ್ತೆ, ಸುದೀಪ್ ಸರ್ ಮತ್ತೆ ಬಂದು ಹೋಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತಾ, ಇಲ್ಲಾಂದರೆ ಬೇರೆ ಯಾರಾದರೂ ಬೇಕು ಅಂತ? ನನಗೆ ಗೊತ್ತು ಯಾರು ಬೇರೆ ಆ್ಯಂಕರ್ ಬೇಕು ಅಂತ ಕೇಳ್ಕೊಳ್ಳೋಕ್ಕೂ ಇಷ್ಟಪಡಲ್ಲ, ಸುದೀಪ್ ಸರ್ ಬಂದೇ ಬರ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಬರ್ತಾ ಮುಂದೆ ವೀಡಿಯೋಸಲ್ಲೆಲ್ಲ ಯಾರು ಬಂದರೆ ಚೆನ್ನಾಗಿರುತ್ತೆ ಅಂತ ಒಬ್ಬೊಬ್ಬ ಕಂಟೆಸ್ಟೆಂಟ್ಸ್ನ ತೊಗೊಂಡು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಮಗೆ ಯಾವ ಕಂಟೆಸ್ಟೆಂಟ್ಸ್ ಈ ಸಲ ಸೀಸನ್ಗೆ ಬಂದರೆ ಚೆನ್ನಾಗಿರುತ್ತೆ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.